ಇಡೀ ವಿಶ್ವದ ಎದುರು ಪಾಕಿಸ್ತಾನ ಶಸ್ತ್ರಾಸ್ತ್ರಗಳನ್ನ ಕೊಡಿ, ಹಣವನ್ನ ಕೊಡಿ, ನಾವು ಬರ್ಬಾದಾಗಿ ಹೋಗಿದ್ದೇವೆ, ನಮ್ಮನ್ನ ಉಡೀಸ್ ಮಾಡಲಾಗಿದೆ, ನಮ್ಮ ಶತ್ರು ರಾಷ್ಟ್ರ ನಮ್ಮ ಮೇಲೆ ಇನ್ನಿಲ್ಲದಂತೆ ಮುಗಿಬಿದ್ದಿದೆ, ನಮ್ಮನ್ನ ರಕ್ಷಿಸಿ ರಕ್ಷಿಸಿ ಅಂತ ಹೇಳಿ ಇಡೀ ವಿಶ್ವದ ಪಾರ್ಟ್ನರ್ಸ್ ಗಳಿಗೆ ಬೆಗ್ ಮಾಡ್ತಾ ಇದೆ, ಭಿಕ್ಷಾ ಪಾತ್ರೆ ಹಿಡ್ಕೊಂಡು. ನಮ್ಮ ಮಹಿಳೆಯರ ಸಿಂಧೂರಕ್ಕೆ ಕೈ ಹಾಕಿದ್ದಕ್ಕೆ, ನಮ್ಮ ಧರ್ಮವನ್ನ ಕೇಳಿ ಹೊಡೆದದ್ದಕ್ಕೆ, ನಮ್ಮ ಧರ್ಮವನ್ನ ಖಾತ್ರಿ ಮಾಡಿಸ್ಕೊಳ್ಳೋದಕ್ಕೆ ನಮ್ಮ ಅಮಾಯಕ ನಮ್ಮ ದೇಶಿಕರನ್ನ ವಿವಸ್ತ್ರಗೊಳಿಸಿದ್ದಕ್ಕೆ ನಾವು ಧರ್ಮಯುದ್ಧ ಸಾರಿದ್ದೇವೆ. ಅಹಿಂಸೆ ಪರಮೋ ಧರ್ಮ ಅಂತ ಹೇಳಿದ ದೇಶ. ಆದರೆ ನಮ್ಮ ಮೇಲೆ ಎರಗುತ್ತೀರಿ ಅಂತಾದ್ರೆ, ನಮ್ಮ ಹೆಣ್ಮಕ್ಳ ಮೇಲೆ ಎರಗುತ್ತೀರಿ ಅಂತಾದ್ರೆ, ನಮ್ಮ ಮಾನ ಸಮ್ಮಾನ, ನಮ್ಮ ಇಡಿಯದಾದ ಅಸ್ಮಿತೆ ಮೇಲೆ ಏನಾದರೂ ನೀವು ಎರಗಿ ಬಂದ್ರಿ ಅಂತಾದ್ರೆ, ನಾವು ಹೊರಗೆ ಬಂದು ಹೇಗೆ ನಿಮ್ಮಲ್ಲಿ ಎರಗುತ್ತೇವೆ ಅನ್ನೋದಕ್ಕೆ ನಿನ್ನೆಯಿಂದ ಸಾಕ್ಷಿ ಕೊಡ್ತಾ ಇದೆ ಭಾರತ. ಸ್ವತಂತ್ರ ದೇಶವಾಗಿ ಬಲೂಚಿಸ್ತಾನವನ್ನ ರೆಕಗ್ನೈಸ್ ಮಾಡಬೇಕು ಅಂತ ಅವರು ಈಗ ಮುಂದಾಗಿದ್ದಾರೆ. ಪ್ರಾಯಶಃ ಅದಕ್ಕೆ ಮೋದಿಯವರ ನಾಯಕತ್ವ ಬಹಳ ಮುಖ್ಯವಾಗಿ ಸಲ್ಲುವ ಎಲ್ಲ ಲಕ್ಷಣಗಳು ಅಲ್ಲಿ ಕಾಣ್ತಾ ಇದೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಭಾರತ ಮತ್ತು ಪಾಕಿಸ್ತಾನದ ರುದ್ರ ಭೀಕರವಾದಂಥ INS ವಿಕ್ರಾಂತದ ರೌದ್ರ ಅವತಾರ ಇನ್ನೂ ಮುಂದುವರೆದಿದೆ. ಲಾಹೋರ್ನಲ್ಲಿ 75 ವರ್ಷದಲ್ಲಿ ಪ್ರಥಮ ಬಾರಿಗೆ ಭಾರತ ಇಸ್ಲಾಮಾಬಾದಿನ ಮೇಲೆ ಬಾಂಬ್ಗಳ ಸುರಿಮಳೆಯನ್ನು ಮಾಡಿದೆ. ಹಫೀಜ್ ಸಯ್ಯದ್ನ ನೆಲೆ, ಅವನ ಅಡಗುದಾಣ ಏನಿತ್ತಲ್ಲ ಲಾಹೋರಿಂದು, ಅದನ್ನು ಪಾಯಿಂಟ್ ಔಟ್ ಮಾಡಿ ನಮ್ಮ ಡ್ರೋನ್ಗಳು ಅಲ್ಲಿ ಬಾಂಬ್ ಹಾಕ್ತಾ ಇದೆ. ದಾವೂದ್ ಇಬ್ರಾಹಿಂ ಪಾಕಿಸ್ತಾನದಿಂದ ಪರಾರಿಯಾಗಿದ್ದಾರೆ. ಇವೆಲ್ಲದಕ್ಕಿಂತ ಮುಖ್ಯವಾಗಿ ಪಾಕಿಸ್ತಾನದ ಪ್ರಧಾನಿ ಶರೀಫ್ ಅವರನ್ನ ಅಲ್ಲಿಯ ಸಂಸತ್ತಿನಲ್ಲಿ MP-ಗಳೇ ನಾಮರ್ದ ಅನ್ನುವಂಥ ಶಬ್ದವನ್ನು ಬಳಸಿದ್ದಾರೆ. ಮೋದಿಯವರ ಹೆಸರೇಳಲಿಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ಇಡೀ ನಮ್ಮ ಪಾಕಿಸ್ತಾನದ ಸೇನೆ ತನ್ನ ಆತ್ಮಶಕ್ತಿಯನ್ನು ಸಂಪೂರ್ಣವಾಗಿ ಕಳ್ಕೊಂಡಿದೆ. ನಿಮಗೆ ಮೋದಿಯವರ ಹೆಸರೆತ್ತುವ ಯೋಗ್ಯತೆ ಇಲ್ಲ ಅನ್ನುವಂಥ ಮಾತನ್ನು ಆಡಿದ್ದಾರೆ. हमारा लीडर जो कौमी लीडर होता है या जो वजीर आजम होता है वो आईना होता है, वो फेस होता है, उसकी तवक्को है कि हमारी सियासी क़यादत वो दलेरी के साथ मुकाबला करेगी. जी वाइंड अप करें, जुमे का टाइम है, आखिरी 2 मिनट दे जी. लेकिन जब आपका वजीर आजम, जब आपका लीडर बुज़दिल हो, वो मोदी का नाम ना ले सके, उसको आप क्या पैगाम दे रहे बॉर्डर पे लड़ने वाले जवान को. ಇಡೀದಾಗಿ ಇವತ್ತು ಭಾರತದ ಒಳಗಡೆ ಅಂತೂ ಸಂಪೂರ್ಣವಾಗಿ ಮೋದಿಯವರು ಅಜಿತ್ ದೋವಲ್ ಒಟ್ಟಿಗೆ ಮಾತಾಡಿದರು. ಅಮಿತ್ ಶಾ ಪ್ರತ್ಯೇಕವಾಗಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ರಾಜನಾಥ್ ಸಿಂಗ್ ಅವರು 3 ದಳದ ಮುಖ್ಯಸ್ಥರೊಟ್ಟಿಗೆ ಮತ್ತು ಡಿಫೆನ್ಸಿನ ಕಾರ್ಯದರ್ಶಿಯೊಟ್ಟಿಗೆ ಅತ್ಯಂತ ಆರಾಮಾಗಿ ಮೀಟಿಂಗ್ ಮಾಡಿದ್ದಾರೆ. ಮತ್ತು ಎಲ್ಲ ಇನ್ನು ಟೆರಿಟೋರಿಯಲ್ ಆರ್ಮಿಯರಿಗೆ ಕರೆ ಕೊಟ್ಟು ಅವರನ್ನು ಕರೆಸಿಕೊಳ್ಳುವ ಅಧಿಕಾರವನ್ನು ಸೈನ್ಯದ ಮುಖ್ಯಸ್ಥರಿಗೆ ಕೊಡಲಾಗಿದೆ. ಭಾರತೀಯ ಒಟ್ಟು ಸೈನ್ಯದ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಳ್ಳುವಂಥ ಕಾರ್ಯಕ್ಕೆ ಪ್ರಥಮ ಆದ್ಯತೆ ಕೊಡಿ ಅಂತ ಪ್ರಧಾನಿಯವರು ಮತ್ತು ರಾಜನಾಥ್ ಸಿಂಗ್ ಅವರು ಆದೇಶ ಮಾಡಿದ್ದಾರೆ. ಸೊ ಇಡೀದಾಗಿ ಅಲ್ಲಿ ಪಾಕಿಸ್ತಾನದಲ್ಲಿ ಮುನೀರ್, ಪಾಕಿಸ್ತಾನದ ಸೇನಾ ಮುಖ್ಯಸ್ಥ, ಪಹಲ್ಗಾಮಿನ ದಾಳಿಯ ಮಾಸ್ಟರ್ ಮೈಂಡ್, ಅವನು ಸೇನೆಯಲ್ಲಿ ಮುಖ್ಯಸ್ಥನಾಗಿದ್ದರೂ ಅವನು ಕಾರ್ಯವೈಖರಿಯಲ್ಲಿ ಒಬ್ಬ ಮುಲ್ಲಾ ಥರ ವರ್ತಿಸ್ತಾ ಇದ್ದ. ಪಾಕಿಸ್ತಾನದಿಂದ ಭಾರತವನ್ನು ರಕ್ತಕ್ರಾಂತಿ ಮಾಡುವ ಮೂಲಕ ನಾನು ಏನೋ ಸಾಧಿಸಿಬಿಡ್ತೇನೆ ಅನ್ನುವಂಥ ಈ ಮಾತಿನ ಮೂಲಕ ಏನು ಬಾಣ ಬಿಡ್ತಾ ಇದ್ದ ಈ ಮಾತಿನ ಮಲ್ಲ, ಅವನನ್ನು ಅರೆಸ್ಟು ಮಾಡಲಾಗಿದೆ. ಅದರ ಜೊತೆಗೆ ಅವನ ಸೈನ್ಯಾಧಿಕಾರದಿಂದ ಇಳಿಸಲಾಗಿದೆ. ಹೊಸ ಸೈನ್ಯಾಧಿಕಾರಿ ಅಲ್ಲಿ ನೇಮಕಗೊಂಡಿದ್ದಾರೆ. ಪಾಕಿಸ್ತಾನದಲ್ಲಿ ನಿರಂತರವಾಗಿ ನಮ್ಮ INS ಮತ್ತು 26 ವಾರ್ಶಿಪ್ಗಳು, ಆಮೇಲೆ ನಮ್ಮ ಏನು ಡಿಫೆನ್ಸಿವ್ ಆಗಿ ಏನು ಕೆಲಸ ಮಾಡ್ತಾ ಇತ್ತು ಭಾರತದ ಒಳಗಡೆ, ಈಗ ಅಲ್ಲಿ ಪಾಕಿಸ್ತಾನದಲ್ಲಿ 100% ನಿನ್ನೆ ರಾತ್ರಿ ನಡೆದಂಥ ದಾಳಿ ಅದೇ ರೀತಿಯಲ್ಲಿ
ಅದೇ ಉಗ್ರಾವತಾರದಲ್ಲೇ ಮುಂದುವರೆದಿದೆ. ಇನ್ನು JD ವ್ಯಾನ್ ಸಂಪೂರ್ಣವಾಗಿ ಪಾಕಿಸ್ತಾನಕ್ಕೆ ನೀವೇ ಆರಂಭಿಸಿದ್ದು. ಪಾಕಿಸ್ತಾನದ ಉಪಾಧ್ಯಕ್ಷ ಹೇಳಿದ್ದು ನೀವೇ ಆರಂಭಿಸಿದ್ದು, ಇದು ನೀವೇ ಮುಗಿಸತಕ್ಕದ್ದು. ಪರಮಾಣು ಯುದ್ಧ ಇತ್ಯಾದಿಯವರೆಗೆ ನೀವು ಹೋದ್ರಿ ಅಂತಾದರೆ ನೀವು ಇಡೀ ಪ್ರಪಂಚದಲ್ಲ ನಕ್ಷೆಯಲ್ಲೇ ನೀವು ಉಳಿಯಲಾರಿರಿ, ಧ್ವಂಸ ಆಗಿ ಹೋಗ್ತೀರಿ, ಎಚ್ಚರ ಅನ್ನುವಂಥ ಮಾತನ್ನು ಆಡಿದ್ದಾರೆ. ಇಡೀ ವಿಶ್ವದೆದುರು ಪಾಕಿಸ್ತಾನ ಶಸ್ತ್ರಾಸ್ತ್ರಗಳನ್ನು ಕೊಡಿ, ಹಣವನ್ನು ಕೊಡಿ, ನಾವು ಬರ್ಬಾದಾಗಿ ಹೋಗಿದ್ದೇವೆ, ನಮ್ಮನ್ನು ಉಡೀಸ್ ಮಾಡಲಾಗಿದೆ, ನಮ್ಮ ಶತ್ರು ರಾಷ್ಟ್ರ ನಮ್ಮ ಮೇಲೆ ಇನ್ನಿಲ್ಲದಂತೆ ಮುಗಿಬಿದ್ದಿದೆ, ನಮ್ಮನ್ನು ರಕ್ಷಿಸಿ ರಕ್ಷಿಸಿ ಅಂಥೇಳಿ ಇಡೀ ವಿಶ್ವದ ಪಾರ್ಟ್ನರ್ಸ್ಗಳಿಗೆ ಬೆಗ್ ಮಾಡ್ತಾ ಇದೆ ಭಿಕ್ಷಾಪಾತ್ರೆ ಹಿಡ್ಕೊಂಡು. ಇಂಥ ನೀಚತನ, ಇಂಥ ಹೇಯತನ ಕೊನೆಗೂ ನಿಮಗೆ ಯಾವ ಅವಸ್ಥೆಯನ್ನು ತರ್ತದೆ ಅಂತಂದರೆ ಇದೇ ಅವಸ್ಥೆಯನ್ನು ತರುತ್ತೆ. ಭಯೋತ್ಪಾದಕರನ್ನು ಬೆಳೆಸುವ ಮೂಲಕ, ಭಾರತವನ್ನು ಕೆಣಕುವ ಮೂಲಕ, ಭಾರತದಲ್ಲಿ ರಕ್ತದ ಹೊಳೆಯನ್ನು ಹರಿಸುವ ಮೂಲಕ ಪಾಕಿಸ್ತಾನ ಸುಭಿಕ್ಷವಾಗುತ್ತೆ ಅಂತ ನೀವು 75 ವರ್ಷದಲ್ಲಿ ಭಾವಿಸಿದ್ರಲ್ಲ, ನಿಮ್ಮ ಅವಸಾನದ, ನಿಮ್ಮ ಶವಪೆಟ್ಟಿಗೆಯ ಕೊನೆಯ ಮೊಳೆಯನ್ನು ಭಾರತ ಹೊಡೆಬೇಕಾಗಿಲ್ಲ, ನೀವೇ ಹೊಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ ಅನ್ನೋದನ್ನು ಚರಿತ್ರೆ ತೋರಿಸ್ತಾ ಇದೆ ಇವತ್ತು. ಇನ್ನು ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿಯನ್ನು ಪಾಕಿಸ್ತಾನ ಅದೇ ಹುಚ್ಚಾಟವನ್ನು ಮುಂದುವರಿಸಿದೆ. ಸಾರ್ವಜನಿಕರ ಮೇಲೆ ಶೆಲ್ ದಾಳಿ ಮತ್ತು ಆರ್ಟಿಲರಿ ಗನ್ಗಳ ಮೂಲಕ ಅದು ದಾಳಿ ಇಡ್ತಾ ಇದೆ. ಅದನ್ನು ಸಮರ್ಥವಾಗಿ ಭಾರತ ಎದುರಿಸ್ತಾ ಇದೆ. ಅದರ ಬಗ್ಗೆ ಯಾವ ಸಮಸ್ಯೆಯೂ ಇಲ್ಲ. ಇದರ ಮಧ್ಯೆ ನಮ್ಮ ಭಾರತದಲ್ಲಿ ಮಾತ್ರ ಸಾಧ್ಯ ಇದು. ದೇಶ ಅಂತ ಬಂದರೂ ಇವರು ಒಗ್ಗಟ್ಟಾಗುವುದಿಲ್ಲ, ದೇಶದ ಅಖಂಡತೆ ಅಂತ ಬಂದರೂ ಇವರು ಒಗ್ಗಟ್ಟಾಗುವುದಿಲ್ಲ, ದೇಶದ ಸಮಗ್ರತೆ ಅಂತ ಬಂದರೂ ಇವರು ಒಗ್ಗಟ್ಟಾಗುವುದಿಲ್ಲ. DKC ಅಂತವರು ಕರ್ನಾಟಕದಲ್ಲಿ ಅವರು ಇಲ್ಲಿಯವರೆಗೆ ಕಾಂಗ್ರೆಸ್ ಪಕ್ಷ ಯಾವ ರೀತಿಯ ಉಡಾಳಿಗಿರಿ ಮಾಡಲಿ, ಯಾವ ರೀತಿ ಭಿನ್ನಾಭಿಪ್ರಾಯ ಇರಲಿ, ಏನಾದರೂ ಇರಲಿ, ಆದರೆ ನಿನ್ನೆ ಪಾಕಿಸ್ತಾನ ನಮ್ಮ ಮೇಲೆ ಏನು 100 ಮಿಸೈಲ್ಗಳನ್ನು, ಕ್ಷಿಪಣಿಗಳನ್ನು ಹಾರಿಸಿ ನಮ್ಮ ಇಡೀ ಏರ್ ಬೇಸ್ಗಳನ್ನು, ನಮ್ಮ ಸೈನ್ಯದ ಬಹಳ ಅಮೂಲ್ಯವಾದಂಥ 10-15 ಒಂದು ಏನು ನೆಲೆಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ದಾಳಿ ಮಾಡುತ್ತೋ, ಆ ದಾಳಿಗೆ ಸರಿಯಾದ ಪ್ರತ್ಯುತ್ತರವನ್ನು ಕೊಟ್ಟದ್ದಷ್ಟೇ ಅಲ್ಲ, ಲಾಹೋರು, ಕರಾಚಿ, ಇಸ್ಲಾಮಾಬಾದ್ ಎಲ್ಲವನ್ನ ಪುಡಿಗಟ್ಟಿದಂಥ ಈ ನಮ್ಮ ಸೈನ್ಯದ ಶೌರ್ಯ, ಧೈರ್ಯ, ಸಾಹಸವನ್ನು ಮತ್ತು ಮೋದಿಯವರ ಇಡೀ ಟೀಮಿನ ಚಾಣಾಕ್ಷತೆಯನ್ನು ಸಮಯ ನೋಡಿ ಹೊಡೆದಂಥ ಆ ಒಂದು ಇಡೀಯದಾದಂಥ ಪ್ರಾಜ್ಞತೆಯನ್ನು ಸಂಪೂರ್ಣವಾಗಿ ಬೆಂಬಲಿಸಿ ತಿರಂಗ ಯಾತ್ರೆ, ಜೈ ಹಿಂದ್ ಭಾರತ್ ಅನ್ನುವಂಥ ಒಂದು ಯಾತ್ರೆಯನ್ನು DKC ಅವರು ಕೈಗೊಂಡಿದ್ದಾರೆ. ಇದನ್ನು ನಾವು ಶ್ಲಾಘಿಸಬೇಕು. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಈ ತಿರಂಗ ಯಾತ್ರೆ ನಮ್ಮ ದೇಶದ ಯೋಧರು, ಎಲ್ಲ ವರ್ಗದ ಯೋಧರು ಸೇರಿ ದೇಶಕ್ಕೋಸ್ಕರ ಗೌರವ, ಸ್ವಾಭಿಮಾನ ಎಲ್ಲ ಉಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಕೂಡ ತೆಗೆದುಕೊಂಡಂಥ ನಿರ್ಧಾರಗಳನ್ನು ನಮ್ಮ ಇಡೀ ಪಕ್ಷ, ಭೇದ, ಧರ್ಮ, ಜಾತಿ ಎಲ್ಲ ಮರೆತು ನಮ್ಮ ಜನ ಬೆಂಬಲವನ್ನು ವ್ಯಕ್ತಪಡಿಸಬೇಕು. ಅವ್ರಿಗೆ ಸ್ವಾಭಿಮಾನಕ್ಕೆ ಗೌರವ ತರಬೇಕು. ಆ ದೃಷ್ಟಿಯಿಂದ ಇವತ್ತು ನಾವು ಎಲ್ಲರಿಗೂ ಕೂಡ ಆಹ್ವಾನಿಸಿದ್ದೇವೆ. ಯಾರು ಬೇಕಾದ್ರೂ ಈ ರಾಷ್ಟ್ರಧ್ವಜ ಈ ದೇಶದ ಆಸ್ತಿ, ಈ ದೇಶದ ಪ್ರತಿಯೊಬ್ಬ ನಾಗರಿಕರ ಆಸ್ತಿ. ಇದೊಂದು ಸಂಕೇತ. ಈ ಜೈ ಹಿಂದ್ ತಿರಂಗ ಯಾತ್ರೆಯನ್ನು ನಮ್ಮ ಸರ್ಕಾರ ಎಲ್ಲ ಕಾರ್ಪೊರೇಷನ್ ಇರ್ಬೋದು, ಯುವಕರು ಇರ್ಬೋದು, ಚಲನಚಿತ್ರ ಇರ್ಬೋದು, ರೈತರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಎಲ್ಲರೂ ಸರ್ಕಾರಿ ನೌಕರು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಅಂತ ಹೇಳಿ ನಾನು ಮನವಿ ಮಾಡ್ಕೊಂಡಿದ್ದೇನೆ. ನೆನ್ನೆ ಯಾಕೆಂತಂದರೆ OIC ಅಂತವರು, ಫಾರೂಕ್ ಅಬ್ದುಲ್ಲನ್ ಅಂತವರು, ಒಮರ್ ಅಬ್ದುಲ್ಲನ್ ಅಂತವರು ಇವರೆಲ್ಲರೂ ದೇಶದ ಆತ್ಯಂತಿಕವಾದಂಥ ಇವತ್ತಿನ ಪರಿಸ್ಥಿತಿಯಲ್ಲಿ ಕೈ ಜೋಡಿಸಿದ್ದಾರೆ. ಪಾಕಿಸ್ತಾನವನ್ನು ಇನ್ನಿಲ್ಲದಂತೆ ಹಣಿದಿದ್ದಾರೆ, ಮಾತಾಡಿದ್ದಾರೆ. ಅದರ ಬಗ್ಗೆ, ಅದರ ಇಡೀ ಕೊಳಚೆತನದ ಬಗ್ಗೆ, ಅದರ ಅಮಾನುಷತೆಯ ಬಗ್ಗೆ, ಅದರ ದೌರ್ಬಲ್ಯದ ಬಗ್ಗೆ, ಅವರು ಮುಸ್ಲಿಮ ಸಮುದಾಯ ಅಂತ ಹೇಳಿಕೊಳ್ಳಿಕ್ಕೆ ನಾಚಿಕೆ ಪಡಬೇಕು, ಅವರು ನಿಜವಾದ ಮುಸ್ಲಿಮರೇ ಅಲ್ಲ ಅನ್ನುವಂಥ ಮಾತನ್ನು OIC ಹೇಳುವ ಮೂಲಕ
ಭಾರತದೊಟ್ಟಿಗೆ ನಾವಿದ್ದೇವೆ ಅನ್ನುವಂಥ ಒಂದು ತಥಾಕಚಿತವಾದಂಥ ನಿಲುವನ್ನು ಹೊಂದಿದ್ದಾರೆ. ಯಾವುದೋ ಒಬ್ಬ ಕಾಂಗ್ರೆಸ್ಸಿನ ಪುಂಡ, ಕಾಂಗ್ರೆಸ್ಸಿನ ಕಳ್ಳ ಅವನೊಂದು ವಿಡಿಯೋ ಮಾಡಿಬಿಟ್ಟಿದ್ದಾನೆ, ಅದು ನಿಮಗೆ ತೋರಿಸ್ತೇವೆ. ಇದನ್ನೆಲ್ಲ ಗಮನಿಸಬಾರ್ದು. ಆದರೂ ಇಲ್ಲಿವರೆಗಿನ ಅಪ್ಡೇಟ್ ಅಂತ ಬಂದಾಗ ಏನೇನಾಗ್ತಾ ಇದೆ ಅದನ್ನು ನಿಮಗೆ ನಾವು ಹೇಳಬೇಕು. ಆಪರೇಷನ್ ಸಿಂಧೂರ ಅಂತ ಯಾಕಿಟ್ರಿ? ಅದು ಒಂದು ಧರ್ಮದ, ಒಂದು ಸಮುದಾಯದ ಸಂಕೇತ, ಅದನ್ನು ಬದಲಾಯಿಸಬೇಕು ಅಂತಾನೆ. ಆಪರೇಷನ್ ಬುರ್ಕಾ ಅಂತ ಇಡೋಣ ಏನ್ರಿ? ಆಪರೇಷನ್ ಬುರ್ಕಾ ಅಂತ ಇಟ್ಬೋಣ. ನಾವೆಲ್ಲ ಬುರ್ಕಾ ಹಾಕೊಂಡು ಹೋಗೋದು, ಅವ್ರು ಹೊಡೆತಾರೆ, ನಾವು ತಿಂದ್ಕೊಂಡು ಬರೋಣ. लोगों का बौद्धिक लोगों से चर्चा करने में यह बात नजर आई कि सिंदूर एक विशेष धर्म से ही संबंधित है और बेहतर होता कि कोई और नाम दिया जाता. ಮುಟ್ಟಾಳ್ರಿದ್ದೀರಿ ನೀವು. ಆಪರೇಷನ್ ಸಿಂಧೂರ ಅನ್ನುವಂಥ ಹೆಸರಿಟ್ಟು ಇಡುವ ಮೂಲಕ ಇದು ಹಿಂದೂಸ್ತಾನ, ಇದು ಸನಾತನ ದೇಶ, ಇದು ನಮ್ಮ ಪ್ರಾಚೀನ ಭಾರತ ಅನ್ನೋದನ್ನ ಮೋದಿಯವರು ನಿಮಗೆ ಕೆಪ್ಪೆಗೆ ಹೊಡೆದಂಗೆ ಹೇಳಿದ್ದಾರೆ. ನೆನಪಿಡಿ, ಧರ್ಮಯುದ್ಧ ಇದು. ಕೇವಲ ನೆಲವನ್ನು ಒಳಗಾಕಿಕೊಳ್ಳುವ, ಪಿಒಕೆಯನ್ನು ಕಬಳಿಸುವ, ಪಾಕಿಸ್ತಾನದ ಇಡೀ ಹುನ್ನಾರವನ್ನು ಎದುರಿಸುವ ಅಥವಾ ಮೆಟ್ಟುವ ಅಷ್ಟೇ ಯುದ್ಧ ಅಲ್ಲ, ಅಷ್ಟೇ ಉದ್ದೇಶ ಅಲ್ಲ. ಇದು ಇಡೀ ಪ್ರಪಂಚಕ್ಕೆ ಮೋದಿಯವರು ಸಾರ್ತಾ ಇದ್ದಾರೆ, ಇದು ಧರ್ಮಯುದ್ಧ. ನಮ್ಮ ಮಹಿಳೆಯರ ಸಿಂಧೂರಕ್ಕೆ ಕೈ ಹಾಕಿದ್ದಕ್ಕೆ, ನಮ್ಮ ಧರ್ಮವನ್ನು ಕೇಳಿ ಹೊಡೆದದ್ದಕ್ಕೆ, ನಮ್ಮ ಧರ್ಮವನ್ನು ಖಾತ್ರಿ ಮಾಡಿಸ್ಕೊಳ್ಳೋದಕ್ಕೆ ನಮ್ಮ ಅಮಾಯಕ, ನಮ್ಮ ದೇಶಿಕರನ್ನು ವಿವಸ್ತ್ರಗೊಳಿಸಿದ್ದಕ್ಕೆ ನಾವು ಧರ್ಮಯುದ್ಧ ಸಾರಿದ್ದೇವೆ. ನಮ್ಮನ್ನು ಇವತ್ತು ಮನಸ್ಸು, ಭಾರತವನ್ನು ಆತ್ಯಂತಿಕವಾದಂಥ ದಾಳಿ ನಿನ್ನೆ ನಡೆದದ್ದು. 100ಕ್ಕೂ ಹೆಚ್ಚು ಮಿಸೈಲ್ಗಳು ಭಾರತದ ಮೇಲೆ ದಾಳಿ ಮಾಡಿದ್ದೇವೆ, ಡ್ರೋನ್ಗಳು ದಾಳಿ ಮಾಡಿದ್ದಾವೆ, ಗಡಿಯಲ್ಲಿ ಮತ್ತೆ ಶೆಲ್ಗಳು ದಾಳಿಯಾಗಿದ್ದಾವೆ. ಈ ಎಲ್ಲವನ್ನು ಇವತ್ತು ನಮ್ಮ ಸುಭಿಕ್ಷ ರಾಷ್ಟ್ರವಾಗಿ ಅದರ ಕೂದಲು ಕೊಂಕಲಿಕ್ಕೆ ಬಿಡದೆ ಹಾಗೆ ನಮ್ಮನ್ನು ರಕ್ಷಿಸಿದ್ದು S-400 ಸುದರ್ಶನ. ಎಸ್, ಹಾಗಾಗಿ ಇದು ಧರ್ಮಯುದ್ಧ, ತಿಳ್ಕೊಳ್ಳಿ. ಆಪರೇಷನ್ ಸಿಂಧೂರ್ ಅಂತ ಬೇಕಂತಲೇ ಇಟ್ಟದ ಹೆಸರಲ್ಲ ಅದು. ಅದಕ್ಕೆ ಅದರದೇ ಆದಂಥ ಅರ್ಥ ಇದೆ, ವ್ಯಾಪ್ತಿ ಇದೆ, ವ್ಯಾಖ್ಯಾನ ಇದೆ. ಅದಕ್ಕೆ ಅದರದೇ ಆದಂಥ ಪ್ರಾಚೀನತೆ ಇದೆ, ಅದರದೇ ಆದಂಥ ನೆಲದ ಸಂಸ್ಕೃತಿಯ ಚಿಹ್ನೆ ಇದೆ ಅದರಿಂದ. ನೆನಪಿಡಿ, ಯಾವ ಕೆಲಸವನ್ನು ಮೋದಿ ಯೋಚನೆ ಮಾಡದೆ ಮಾಡುವುದಿಲ್ಲ. ಪ್ರತಿ ಸಾರಿ ಹೇಳ್ತಾ ಇದ್ರು ವಿಕಸಿತ ಭಾರತ್, ಆತ್ಮನಿರ್ಭರ್ ಭಾರತ್, ನಯಾ ಭಾರತ್. ರೋಮಾಂಚನ ಆಗತ್ತೆ. ಇವತ್ತು ನಮ್ಮ ಇಡೀ ಶಕ್ತಿ ಸಾಮರ್ಥ್ಯದ ಸಂಕೇತವಾಗಿ ಪಾಕಿಸ್ತಾನದ ಒಳಗೆ ನುಗ್ಗಿ ಸುಸೈಡ್ ಏನು ಡ್ರೋನ್ಗಳಿದೆ ಅದು ಅಲ್ಲಿ ಚಿಂದಿ ಉಡಾಯಿಸ್ತಾ ಇದೆಯಲ್ಲ, ಬೆಂಕಿ ಹಾಕ್ತಾ ಇದೆ, ರಣಭೀಕರವಾದಂಥ ಒಂದು ಪರಿಸ್ಥಿತಿಯನ್ನು ಅಲ್ಲಿ ನಿರ್ಮಾಣ ಮಾಡ್ತಾ ಇದೆಯಲ್ಲ ಭಾರತದ ಡ್ರೋನ್ಗಳು. ಆತ್ಮನಿರ್ಭರ ಭಾರತದ ಪ್ರಾಡಕ್ಟ್ ಅವು. ಅದರಲ್ಲಿ ಬಳಸುವ ಒಂದು ಆ್ಯಸಿಡ್ ಇದೆಯಲ್ಲ ಅದು ಅತ್ಯಂತ ಭಯಾನಕವಾದದ್ದು. ಆದ್ದರಿಂದ ಅದರ ಇಡೀ ತಯಾರಿಕಾ ಸಂಸ್ಥೆಯನ್ನೇ ಭಾರತದ ಎಲ್ಲಿ ಅನ್ನುವಂಥದ್ದನ್ನು ಗೌಪ್ಯವಿಡಲಾಗಿದೆ. ಇವತ್ತು ಚೈನಾದ ಎಲ್ಲ ಅವ್ರು ಕೊಟ್ಟಂಥ ವಿಮಾನಗಳಿಂದ ಹಿಡಿದು Q-19 ಅಂತ ಏರ್ ಡಿಫೆನ್ಸಿವ್ ಸಿಸ್ಟಮಿಂದ ಹಿಡಿದು ಪ್ರತಿ ಒಂದು ಇವತ್ತು ಭಾರತ ಧೂಳಿಪಟ ಮಾಡಿದೆ. ಹೇಗೆ? ಚಿಟಿಕಿ ಹೊಡೆಯುವುದರಲ್ಲಿ. ಅದರ ಅರ್ಥ ಏನು? ಚೈನಾದ ಬಲಿಷ್ಠತೆ ನಮ್ಮೆದುರು ಅತ್ಯಂತ ಕನಿಷ್ಠತೆ. ನೆನಪಿಡಿ, ಈ 10 ವರ್ಷಗಳಲ್ಲಿ ಭಾರತವನ್ನು ಹೊಸದಾಗಿ ಮುರಿದು ಕಟ್ಟಿದಂಥ ರೀತಿ ಹೇಗಿತ್ತು ಅಂತ ಅನ್ನೋದಕ್ಕೆ ಈ ಆಪರೇಷನ್ ಸಿಂಧೂರ ನಿರಕ್ಕಾದಂಥ, ನಿವ್ವಳವಾದಂಥ ನಿಮಗೆ ಸಾಕ್ಷಿಯನ್ನು ಕೊಟ್ಟಿದೆ. ಇದೇ ದರಿದ್ರರು ಹೇಳ್ತಾ ಇದ್ರಲ್ಲ, ದೇಶದ್ರೋಹಿಗಳು, JNU ಸಂಸ್ಕೃತಿಯವರು, ಇವತ್ತು ಮಾಧ್ಯಮದಲ್ಲಿ ಕೂತ್ಕೊಂಡು ಕಳ್ಳನ ಮಕ್ಕಳು ಇವತ್ತು ಬೆಳಗ್ಗೆ ಪಾಕಿಸ್ತಾನದ ಮೇಲೆ ಭಾರತ ಏನೂ ಮಾಡಿಲ್ಲ, ಪಾಕಿಸ್ತಾನದ ಮೇಲೆ ಭಾರತ ಯಾವ ದಾಳಿಯನ್ನೂ ಮಾಡಿಲ್ಲ, ಏನೂ ಆಗಿಲ್ಲ, ಹಾಗೆ ಹೀಗೆ ಅಂತ ಕೆಲವು ದೆಹಲಿಯಲ್ಲಿ ಕೂತ್ಕೊಂಡು, ಮುಂಬೈಯಲ್ಲಿ ಕೂತ್ಕೊಂಡು ಈ ಸೋಷಿಯಲ್ ಮೀಡಿಯಾವನ್ನು ಇಟ್ಕೊಂಡು ಈ ಬುರ್ಕಾದತ್ನಂಥವ್ರು ಕೆಲವರು ಇದ್ದಾರಲ್ಲ, ಆ ದರಿದ್ರರು ರವೀಶ್ ಕುಮಾರು, ಅಭಿಷೇಕ್ ಸಾರ್ ಮುಂತಾದವಂಥವರೆಲ್ಲ ಭಾರತದ ವಿರೋಧಿಗಳಾಗಿ ಗದ್ದಾರಿಗಿರಿ ಮಾಡ್ತಾ ಇದ್ದಾರೆ ಇವತ್ತಿಗೂ ಮಾಧ್ಯಮದಲ್ಲಿ ಕೂತ್ಕೊಂಡು. ಆ ಕಾಂಗ್ರೆಸ್ಸಿನ ಎಂಜಲು ತಿಂದಂಥ ಸಂಸ್ಕೃತಿಯ JNU ಸಂಸ್ಕೃತಿಯ ಪಿಂಡಗಳಿವು.
ಇದನ್ನೆಲ್ಲ ನಿರ್ಲಕ್ಷ್ಯ ಮಾಡಬೇಕು ನಾವು. ಸ್ವತಃ ಪಾಕಿಸ್ತಾನವೇ ಸಂಸತ್ತಿನಲ್ಲಿ MP ಗಳು ಒಪ್ಕೊಳ್ತಾ ಇದ್ದಾರೆ. ಅದು ಅಲ್ಲಿಯ ಪ್ರಧಾನಿಯೇ ಇಡೀ ಪ್ರಪಂಚದ ಎದುರು ಬೇಡ್ತಾ ಇದ್ದಾರೆ, ದುಡ್ಡು ಕೊಡಿ, ಶಸ್ತ್ರಾಸ್ತ್ರ ಕೊಡಿ, ಭಾರತ ನಮ್ಮನ್ನು ಬರ್ಬಾದ್ ಮಾಡಿದೆ. ಇಡೀ ಪ್ರಪಂಚದ ಅಮೇರಿಕಾ, ಇಂಗ್ಲೆಂಡು, ಫ್ರಾನ್ಸು, ಇಸ್ರೇಲು, UK, ಇರಾನು, ಸೌದಿ ಅರೇಬಿಯಾ, ಇಡೀ ಪ್ರಪಂಚದ ಬಲಾಢ್ಯ ದೇಶಗಳಿಂದ ಹಿಡಿದು ಎಲ್ಲರೂ ಕೂಡ ಇವತ್ತು ಭಾರತವನ್ನು ಪ್ರಶಂಸಿಸ್ತಾ ಇದ್ದಾರೆ. ಭಾರತ ಇಡೀದಾದಂಥ ಒಂದು ಭಯೋತ್ಪಾದಕ ಚಟುವಟಿಕೆಯ ಅದರ ಅಭಿಯಾನದ ಅದರ ಕ್ರೌರ್ಯ ಸಂಸ್ಕೃತಿಯ ವಿರುದ್ಧ ಶಕ್ತಿಯುತವಾಗಿ ಹೋರಾಡ್ತಾ ಇದೆ ಅಂತ ಅಭಿನಂದಿಸ್ತಾ ಇದ್ದಾರೆ. ಪಾಕಿಸ್ತಾನ ಬರ್ಬಾದಾಗಿ ಹೋಗಿದೆ. ಪಾಕಿಸ್ತಾನ ಸಂಪೂರ್ಣ ನುಚ್ಚುನೂರಾಗಿದೆ, ಛಿದ್ರಗೊಂಡಿದೆ. ಇದೇ ಮೋದಿಯವರು 10 ವರ್ಷದಲ್ಲಿ ಭಾರತವನ್ನು ಆತ್ಮನಿರ್ಭರ ಭಾರತವಾಗಿ ಹೇಗೆ ಕಟ್ಟಿದ್ರು ಅನ್ನೋದಕ್ಕೆ ನಮ್ಮಲ್ಲಿ ಸಾಕ್ಷ್ಯಗಳು ಸಿಗ್ತಾ ಇದೆ, ಅದ್ಭುತವಾದಂಥ ಸಾಕ್ಷ್ಯಗಳು ಸಿಗ್ತಾ ಇದೆ. ಇಂಥ ಸಾಕ್ಷ್ಯಗಳು ನಿಮಗೆ ಬೇರೆ ಎಲ್ಲಿಯೂ ಬೇರೆ ಯಾವ ದೇಶದಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಏರ್ ಡಿಫೆನ್ಸ್ ಒಂದು ಇಡೀ ಆ ಆರ್ಕಿಟೆಕ್ಚರನ್ನು ಯಾವ ರೀತಿ ಬದಲಾಯಿಸಿದರು, ಯಾವ ರೀತಿ ಇವತ್ತು ನಮ್ಮ ಇಡೀ ಭಾರತವನ್ನು ಕಾಪಾಡಿದೆ ಈ ದೇಶ. ಆ ಕಾಪಾಡಿದ ಈ ಯಾವುದದು DRDO ಸಿಸ್ಟಮ್, ನಮ್ಮ ಡಿಫೆನ್ಸಿವ್ ಸಿಸ್ಟಮ್, ನಮ್ಮ ಇಡೀ ಸೈನ್ಯಕ್ಕೆ ಆತ್ಮ ಭರವಸೆಯನ್ನು ತುಂಬಿದಂಥ ಆ್ಯಕ್ಟಿವಿಟೀಸ್, ಇಡೀದಾಗಿ ಅದನ್ನು ತಾಂತ್ರಿಕವಾಗಿ ಸಮೃದ್ಧಗೊಳಿಸಿದ್ದು, ಮೋಸ್ಟ್ ಅಪ್ಗ್ರೇಡೆಡ್ ಮಾಡಿದ್ದು. ಬೇರೆ ಯಾವುದೋ ದೇಶ ನಮಗೆ ತಯಾರಿ ಮಾಡಿ ಕೊಟ್ಟಂಥದ್ದನ್ನು ಇಲ್ಲಿ ಪೆಟ್ಲಂಡೆ ತಗೊಬಂದು ಹೊಡೆದದ್ದಲ್ಲ. ಇದು ನಾವೇ ತಯಾರಿಸ್ಕೊಂಡಿದ್ದೇವೆ. ನಾವೇ ತಯಾರಿಸಿದ ಆತ್ಮ ಹತ್ಯಾ ಡ್ರೋನ್ಗಳ ಮೂಲಕ ಇವತ್ತು ಪಾಕಿಸ್ತಾನವನ್ನು ಚಿಂದಿ ಉಡಾಯಿಸಿದ್ದೇವೆ. S-400 ರಷ್ಯಾ ನಿರ್ಮಿತ. ಯಾವುದನ್ನು ತರಿಸ್ಕೋಬೇಕು, ಯಾವುದನ್ನು ತರಿಸ್ಕೋಬಾರ್ದು, ಯಾವುದನ್ನು ತರಿಸ್ಕೊಂಡ್ರೆ ನಮ್ಗೆ ಅನುಕೂಲ. ಇಲ್ಲಿಯೂ ಕೂಡ ಚಾಣಾಕ್ಷತೆ, ಬುದ್ಧಿವಂತಿಕೆ, ದೂರದರ್ಶಿತ್ವ. ಪ್ರತಿ ವಿಶ್ವದ ನಾಯಕರೊಟ್ಟಿಗೆ, ತಂತ್ರಜ್ಞಾನದೊಟ್ಟಿಗೆ ಮೋದಿಯವರ ಒಂದು ಆತ್ಮಸಂಧಾನ, ಅನುಸಂಧಾನ, ಆ ಮೂಲಕ ಅಲ್ಲಿಂದ ಇದನ್ನು ನಮ್ಮಲ್ಲಿ ತರುವಂಥದ್ದು, ನಮ್ಮಲ್ಲಿ ಅದನ್ನು ಹುಟ್ಟುಹಾಕುವಂಥದ್ದು. ಎಂತೆಂಥ ಇವತ್ತು ಡಿಫೆನ್ಸಿವ್ ಸಿಸ್ಟಮ್ ಇದೆ ಅನ್ನೋದಕ್ಕೆ ಒಂದೇ ಒಂದು ಸುದರ್ಶನ್, S-400 ಸುದರ್ಶನ್, ಅದರ ಕೆಳಗಡೆ ಅಂಥ ಬ್ರಹ್ಮಾಸ್ತ್ರಗಳು ನಮ್ಮ ಹತ್ರ 6-7 ಸಿಸ್ಟಮ್ ಇದೆ. ನಿನ್ನೆ ಯೂಸ್ ಮಾಡಿದ್ದು ನಾವು ಕೇವಲ S-400 ಸುದರ್ಶನ್. ಇಡೀ ಭಾರತವನ್ನು ಸುರಕ್ಷತೆಯ ಒಂದು ಕವಚದ ಒಳಗಡೆ ಇಟ್ಟು ಸಾಕಿತಲ್ರಿ. ಒಂದು ಡ್ರೋನ್ ಹೊಡೆಯಲಿಕ್ಕಾಗಿಲ್ಲ. ನಾವು 4 ಫೈಟರ್ ಜೆಟ್ಟನ್ನು ಹೊಡೆದಿದ್ದೇವೆ, 50ಕ್ಕಲ್ಲ. ಈಗ ಬರ್ತಾ ಇರುವಂಥ ಈ ಹೊತ್ತಿನ ನ್ಯೂಸು ಸುಮಾರು 60-70ಕ್ಕೂ ಹೆಚ್ಚು ಡ್ರೋನ್ಗಳನ್ನು ನೆಲಕ್ಕುರುಳಿಸಿದ್ದೇವೆ. ಚೈನಾ ನಿರ್ಮಿತ ಪ್ರತಿ ಒಂದು ಪಾಕಿಸ್ತಾನಕ್ಕೆ ಬ್ರಹ್ಮಾಸ್ತ್ರ ಅಂತ ಬಂದಿತ್ತಲ್ಲ, ಅದನ್ನೆಲ್ಲ ನಮ್ಮ ಅಂಗೋಸ್ತ್ರಕ್ಕೂ ಸಮಾನ ಅಲ್ಲ ಅನ್ನೋ ಹಾಗೆ ಅದನ್ನು ಉಡಾಯಿಸಿದ್ದೇವೆ. ಇದೆಲ್ಲ ಹೇಗೆ ಸಾಧ್ಯ ಆಯಿತು? UPA ಗೌರ್ಮೆಂಟಲ್ಲಿ ಯಾಕೆ ಸಾಧ್ಯ ಆಗಿಲ್ಲ? ಕಾಂಗ್ರೆಸ್ 75 ವರ್ಷ ಅಲ್ಲ 56 ವರ್ಷಕ್ಕೂ ಹೆಚ್ಚು ಆಳಿದೆಯಲ್ಲ, ಏನು ಕಡಿದು ಉಳಿಸಿತು? ಇವತ್ತು ನೋಡಿ, ಭಾರತದಲ್ಲಿ 10 ವರ್ಷದಲ್ಲಿ ಏನಾಗಿದೆ ಅಂತ ಕೇಳ್ತಿದ್ರಲ್ಲ. ಫ್ಯೂಯಲ್ ಸಿಸ್ಟಮ್, ಇಂಡಿಯನ್ ಆಯಿಲ್, ಭಾರತ್ ಪೆಟ್ರೋಲಿಯಂ, ಪ್ರತಿಯೊಂದು ಸಂಸ್ಥೆ ಇವತ್ತು ಪ್ರಧಾನಿಯವರಿಗೆ ಮತ್ತು ರಾಜನಾಥ್ ಸಿಂಗ್ ಅವರಿಗೆ ಫ್ಯೂಯಲ್ಗೆ ಯಾವ ಭಯವೂ ಬೇಡ, ನಮ್ಮಲ್ಲಿ ಬೇಕಾದಷ್ಟು ಸ್ಟಾಕ್ ಇದೆ. ನೋಡಿ, ಪ್ರತಿ ಒಂದು ವಿಚಾರದಲ್ಲಿ ಭಾರತ ಎಷ್ಟು ಶಕ್ತವಾಗಿದೆ, ಎಷ್ಟು ಸ್ಪಷ್ಟವಾಗಿದೆ, ಎಷ್ಟು ಕರಾರುವಕ್ಕಾಗಿದೆ. ಒಂದು S-400 ಸುದರ್ಶನ್ಗೆ 49,000 ಕೋಟಿ ರೀ. ಭಾರತದ 3,500 ಕಿಲೋಮೀಟರ್ ಏನು ಪಾಕಿಸ್ತಾನದ ಗಡಿ ಇದೆಯಲ್ಲ, ಆ ಗಡಿಗೆ 4 ಕಡೆ ಅದನ್ನು ಸರಿಯಾಗಿ ಪ್ರತಿ ಕ್ಷಣವನ್ನು ಹೊಂಚು ಹಾಕುವಾಗೆ ನಿಲ್ಲಿಸಲಾಗಿದೆ. ಇದು ಭಾರತದ ಶಕ್ತಿ. ಆತ್ಮನಿರ್ಭರ ಭಾರತ, ನಯಾ ಭಾರತ, ವಿಕಸಿತ ಭಾರತ. ಒಂದು ಸೊಳ್ಳೆ ಹೊಡೆಯಲಿಕ್ಕಾಗಲಿಲ್ಲರಿ. ನೋಡಿ, ಸೇನೆ ಇವತ್ತು ಕೊಟ್ಟಿದೆ ಲೆಕ್ಕನ. ಆಪರೇಷನ್ ಸಿಂಧೂರಲ್ಲಿ 100 ಜನ ಅಲ್ಲ ಉಗ್ರರು, 198 ಜನ ಉಗ್ರರನ್ನು ಹೊಡೆದುಳಿಸಿದ್ದೇವೆ. ಬರೀ ಸುಮ್ಮನೆ ಪಾಕಿಸ್ತಾನ ಹಳೆ ವಿಡಿಯೋ ಹಾಕ್ಕೊಂಡು ನಾವು ಇಂಡಿಯಾದ ಅದನ್ನು ಹೊಡೆದೆವು ಅಂತ ಹೇಳ್ತಾರಲ್ಲ, ಅದೇ ಪಾಕಿಸ್ತಾನದಲ್ಲೇ ಇವತ್ತು ಅವರ ಪ್ರಧಾನಿಯ ಮಾತನ್ನು 80
ಯುದ್ಧ ವಿಮಾನಗಳು, ಫೈಟರ್ ಜೆಟ್ಗಳು ಬಂದಿದ್ವು, 80ರಲ್ಲಿ 5 ಹೊಡೆದಾಕಿದ್ದೇವೆ ನಾವು ಅಂತಂದ್ರಲ್ಲ, ಅದನ್ನು ಇಡೀ ಪಾಕಿಸ್ತಾನದಲ್ಲಿ ಟ್ರೋಲ್ ಮಾಡ್ತಾ ಇದ್ದಾರೆ. ಒಂದು ಬಫೂನ್ ಥರ ಅವರನ್ನು ಚಿತ್ರಿಸ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಾಧ್ಯಮದಲ್ಲಿ ಸಂಪೂರ್ಣವಾಗಿ ನಂಗಾನಾಚ ಆಗಿ ಹೋಗಿದ್ದಾರೆ. ಯಾವ್ಯಾವುದೋ ಕಾಲದ ವಿಡಿಯೋಗಳನ್ನೆಲ್ಲ ಬಳಸ್ಕೊಂಡು ಏನೇನೋ ಮಾನಗಡಿತನ ಕೆಲಸ. ಭಾರತ ಅಂಥ ಒಂದು ಕೆಲಸವನ್ನು ಮಾಡುವ ಅಗತ್ಯವೇ ಇಲ್ಲ ಅಂತ. ಭಾರತಕ್ಕೆ ಅಂಥ ಒಂದು ಪ್ರಫೌಂಡ್ ಆದಂಥ ನೆಲೆಯನ್ನು ಈ ಒಂದು ದಶಕದಲ್ಲಿ ಮೋದಿ ಹಾಕಿದ್ದಾರೆ. ಏನು ಹಾಕಿದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ. ಸೇನೆ ದಾಖಲೆ ಕೊಟ್ಟಿದೆ. ನಾವು ಸಾಕ್ಷಿ ಇಟ್ಕೊಂಡು ಇವತ್ತು ಹೊರಟಿದ್ದೇವೆ. ಮಾಧ್ಯಮಗಳಲ್ಲಿ ಆ ಪುಂಡು ಪೋಖ್ರಿಗಳು ಕೆಲವರು ಇದ್ದಾರಲ್ಲ, ಗದ್ದಾರ್ಗಿರಿ ಮಾಡೋರು, ಅವರು, ಆಮೇಲೆ ಇಂಡಿಕೂಟ, ಕಾಂಗ್ರೆಸ್ಸು, ನೀವು ಯುದ್ಧ ಮಾಡ್ತಿರೋ ಬಿಡ್ತಿರೋ ನಮಗೆ ಸಂಬಂಧ ಇಲ್ಲ. ಪಾಕಿಸ್ತಾನವನ್ನು ಹೆಡೆಮುರಿ ಕಟ್ತಿರೋ ಬಿಡ್ತಿರೋ ನಮಗೆ ಸಂಬಂಧ ಇಲ್ಲ. ನಮ್ಮ ಹೆಣ್ಮಕ್ಕಳ ಸಿಂಧೂರ ಅಳಿಸಿದ ಆ ದರಿದ್ರರಿಗೆ, ರಾಕ್ಷಸರಿಗೆ, ರಕ್ತಪಿಪಾಸುಗಳಿಗೆ ನೀವು ಯಾವ ರೀತಿ ಉತ್ತರ ಕೊಡ್ತೀರಿ ಅಂತ ನಮಗೆ ಸಂಬಂಧ ಇಲ್ಲ. ನಮಗೆ ಸಾಕ್ಷಿ ಕೊಡಿ ಫಸ್ಟು. ಇವರು ಸಾಕ್ಷಿ ಶೂರರು. ಇಂಥವರಿಗಾಗಿಯೇ ಈ ಸರಿ ಸಾಕ್ಷ್ಯಗಳನ್ನು ಇಟ್ಟುಕೊಂಡೇ ಹೊಡೆತಾ ಇದೆ. ನೋಡಿ, ಅವ್ರು ಕೊಟ್ಟಿದ್ದಾರೆ. ಉಗ್ರರು ಒಟ್ಟು 188 ಜನ ನಾವು ಉಡೀಸ್ ಮಾಡಿದ್ದೇವೆ. ಕೋಟ್ಲಾದಲ್ಲಿ 100, ಮುಸಾಫರ್ಬಾದ್ 28, ಬಹಲ್ಪುರ್ 40, ಮರೀಡ್ಕೆ 19, ಆಮೇಲೆ ಲೀಟಾ 11. ಇದನ್ನು ಅಂದರೆ ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ಭಾರತ ಇವತ್ತು ಎಲ್ಲ ದೇಶದ್ರೋಹಿ ಭಾರತೀಯರಿಗೂ, ದೇಶದ್ರೋಹಿ ಪಾಕಿಸ್ತಾನದವರಿಗೂ, ಅಂದರೆ ನಮ್ಮ ದೇಶವನ್ನು ದ್ರೋಹ ಎಸಗುವಂಥ ಪಟಿಂಗರು, ಆಮೇಲೆ ನಮ್ಮ ವಿಶ್ವನಾಯಕರು ಭಾರತದ ಬಗ್ಗೆ ನಾಳೆ ಕಾಲು ಕೆರೆದು ಇನ್ನೊಂದೋ ಮಗದೊಂದೋ ಮಾಡಬಾರ್ದಲ್ಲ, ಅದೆಲ್ಲರಿಗೂ ಸಾಕ್ಷ್ಯವನ್ನು ಇಟ್ಟುಕೊಂಡು, ಮತ್ತು ಸರಿಯಾದಂಥ ಒಂದು ಸಂವಾದವನ್ನು ಇಟ್ಟುಕೊಂಡು, ಸರಿಯಾದಂಥ ಒಂದು ಕಾನ್ವರ್ಕೇಷನನ್ನು ಇಟ್ಟುಕೊಂಡು, ಸರಿಯಾದಂಥ ವಿದೇಶಿ ನೀತಿಯನ್ನು ಇಟ್ಟುಕೊಂಡು, ಒಂದು ಸ್ನೇಹ ಸಂಬಂಧದಿಂದ ಒಬ್ಬ ವಿಶ್ವಗುರುವಾಗಿ, ವಿಶ್ವನಾಯಕನಾಗಿ ಭಾರತದ ಮೋದಿ ಹೇಗೆ ಬೆಳೆಯಬಹುದು ಅನ್ನೋದಕ್ಕೆ ಇದೇ ಯುದ್ಧದ ಈ ಸಂದರ್ಭದಲ್ಲಿ ವಿಶ್ವನಾಯಕರು ಎಲ್ಲರೂ ತಂತಾನೇ ಬಂದು ಮೋದಿಯವರ ಬೆಂತಟ್ತಾ ಇರುವಂಥದ್ದು, ಅವರನ್ನು ಅಪ್ಪಿಕೊಳ್ತಾ ಇರುವಂಥದ್ದು, ಅವರಿಗೆ ಪ್ರೋತ್ಸಾಹ ಮಾಡ್ತಾ ಇರುವಂಥದ್ದು, ನೀವು ಮಾಡ್ತಾ ಇರುವ ಪ್ರತಿ ಒಂದು ಕೆಲಸವು ಪರ್ಫೆಕ್ಟ್ ಆಗಿದೆ, ಗೋ ಹೆಡ್ ಅಂತ ಹೇಳ್ತಾ ಇರುವಂಥದ್ದು ಇವತ್ತು ಮೋದಿಯವರ ವ್ಯಕ್ತಿತ್ವದ ಲಕ್ಷಣ. ಅದು ಮಿಸ್ಟರ್ ರಾಹುಲ್ ಗಾಂಧಿ, ಅರ್ಥ ಮಾಡ್ಕೊಳ್ಳಿ ಇದನ್ನು. ಏನಕ್ಕೆ ತಿರುಗಾಡ್ತಾರೆ, ಏನಕ್ಕೆ ಖರ್ಚು ಮಾಡ್ತಾರೆ, ಒಂದು ಏನೋ ಅಲ್ಲಿ ಹೋಗಿ ಹಗ್ ಮಾಡ್ಕೊಂಬಿಟ್ರೆ ಆಯ್ತಾ ಅಂತಲ್ಲ. ನಿಮ್ಮ ಹಾಗೆ ಅಲ್ಲಿ ಸಂಸತ್ತಿನಲ್ಲಿ ಪ್ರಧಾನಿಗೆ ಕಣ್ಣು ಹೊಡೆದಂಗಲ್ಲ ಅದು. ಇದು ನೋಡಿ, ಭಾರತ ಇಡೀ ಡಿಫೆನ್ಸಿವ್ ಆಗಿ ಒಂದು ಸಿಸ್ಟಮನ್ನು, ಆಮೇಲೆ ಆಕ್ರಮಣಕಾರಿಯಾಗಿ ಒಂದು ಸಿಸ್ಟಮನ್ನು, ಮತ್ತು ಭಾರತದ ಒಂದು ಆತ್ಮಪ್ರಜ್ಞೆಯನ್ನು, ಆತ್ಮವಿಶ್ವಾಸವನ್ನು, ನಮ್ಮ ಸನಾತನ ಧರ್ಮವನ್ನು, ನಮ್ಮ ಧರ್ಮ ಪ್ರಜ್ಞೆಯನ್ನು ಹೇಗೆ ನೀವು ಮುಟ್ಟಿದರೆ ನಿಮ್ಮ ಕೈಯನ್ನೆಲ್ಲ ಕೊರಳನ್ನೇ ಕತ್ತರಿಸ್ತೇವೆ ಅನ್ನುವಂಥ ಕೆಲಸವನ್ನು ಇವತ್ತು ಪಾಕಿಸ್ತಾನದ ನೆಲದಲ್ಲಿ ಮಾಡಿದ್ದಾರೆ. ಇದು ಭಾರತ, ಇದು ನಮ್ಮತನ, ಇದು ಭಾರತೀಯತೆ. ಸರ್ವೇ ಜನ ಸುಖಿನೋ ಭವಂತು ನಮ್ಮ ವಾಕ್ಯ, ಅದು ಧರ್ಮವಾಕ್ಯ. ಅಹಿಂಸೆ ಪರಮೋ ಧರ್ಮ ಅಂತ ಹೇಳಿದ ದೇಶ. ಆದರೆ ನಮ್ಮ ಮೇಲೆ ಎರಗುತ್ತೀರಿ ಅಂತಾದರೆ, ನಮ್ಮ ಹೆಣ್ಮಕ್ಕಳ ಮೇಲೆ ಎರಗುತ್ತೀರಿ ಅಂತಾದರೆ, ನಮ್ಮ ಮಾನ ಸಮ್ಮಾನ, ನಮ್ಮ ಇಡಿಯದಾದ ಅಸ್ಮಿತೆ ಮೇಲೆ ಏನಾದರೂ ನೀವು ಎರಗಿ ಬಂದ್ರಿ ಅಂತಾದರೆ, ನಾವು ಹೊರಗೆ ಬಂದು ಹೇಗೆ ನಿಮ್ಮಲ್ಲೇ ಎರಗುತ್ತೇವೆ ಅನ್ನೋದಕ್ಕೆ ನಿನ್ನೆಯಿಂದ ಸಾಕ್ಷಿ ಕೊಡ್ತಾ ಇದೆ ಭಾರತ. ಹಾಗಾದರೆ ಈಗ ಏನಾಗ್ತಾ ಇದೆ? ಪಾಕಿಸ್ತಾನದ ಪೋಸ್ಟ್ಗಳನ್ನು ಉಡೀಸ್ ಮಾಡಲಾಗಿದೆ. ಪಾಕಿಸ್ತಾನದ ಮೀಡಿಯಾದಲ್ಲೇ ಅಲ್ಲಿಯ ಪ್ರಧಾನಿ ಬಫೂನ್ ಥರ ಚಿತ್ರಿಸಲ್ಪಡ್ತಾ ಇದ್ದಾರೆ. ಇಡೀದಾಗಿ ಅವರು ಆ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಂಗ್ಯಕ್ಕೆ ಬಹಳ ದೊಡ್ಡ ಅಹರಾಗಿದ್ದಾರೆ. ದಿವಾಳಿಯಾಗಿದೆ ಪಾಕು. INS ವಿಕ್ರಾಂತ್ ತನ್ನ ಇಡೀದಾದ ರುದ್ರ ಭೀಭತ್ಸವಾದಂಥ, ರುದ್ರ ಭಯಂಕರವಾದಂಥ ಯುದ್ಧವನ್ನು ಮುಂದುವರಿಸಿದೆ. ಕರಾಚಿ ಬಂದರಿಂದ ಹಿಡಿದು ಪ್ರತಿಯೊಂದನ್ನು ಉಡೀಸ್ ಮಾಡ್ತಾ ಇದೆ. ಈ ಮಧ್ಯೆ ನಮ್ಮಲ್ಲಿರುವಂಥ ಮಾಜಿ ಸೇನಾಧಿಕಾರಿಗಳ ಅಭಿಪ್ರಾಯ ಏನು ಅಂತಂದರೆ, ಇಂಥ ಒಂದು ಸುಸಂದರ್ಭ, ಇಡೀ ವಿಶ್ವವೇ ಇವತ್ತು ಭಾರತದೊಟ್ಟಿಗೆ ನಿಲ್ತಂಥ ಒಂದು ಅಪರೂಪದ ಒಂದು ನೋಟ
ಇನ್ನೆಂದೂ ಸಿಗುವುದಿಲ್ಲ. ನಾವು ಡಿಫೆನ್ಸಿವ್ ಆಗಿ ಹೋರಾಟ ಮಾಡ್ತಾ ಇದ್ದೇವೆ, ಅವರ ಆಕ್ರಮಣಕ್ಕೆ ಉತ್ತರವನ್ನು ಕೊಡ್ತಾ ಇದ್ದೇವೆ. ಆದರೆ ಅದಕ್ಕೆ ಇದು ಸಮಯ ಅಲ್ಲ. ನಾವಿವತ್ತು ಆಲ್ ಔಟ್ ಘೋಷಿಸಬೇಕು. ಒನ್ಸ್ ಫಾರ್ ಆಲ್ ಪಾಕಿಸ್ತಾನವನ್ನು ಫಿನಿಶ್ ಮಾಡಬೇಕು. ಇಡೀ ಪಾಕಿಸ್ತಾನದ ಆ ರಕ್ತ ಪಿಪಾಸುತನಕ್ಕಾಗಿ ಅದು ಬೆಳೆಸ್ತಾ ಇರುವಂಥ ಈ ನರರಾಕ್ಷಸರನ್ನು, ಈ ಭಯೋತ್ಪಾದಕರನ್ನು, ಅವರನ್ನು ಬೇರು ಸಮೇತ ಕಿತ್ತು ಹಾಕಲಿಕ್ಕೆ ಇದು ಕರೆಕ್ಟಾದ ಸಮಯ. ಭಾರತದ ಸೇನೆ ಗಡಿಯನ್ನು ಮೀರಿ ಪಾಕಿಸ್ತಾನಕ್ಕೆ ನೆಲಕ್ಕೆ ನುಗ್ಗಿ ಯುದ್ಧವನ್ನು ಸಾರಬೇಕು, ಯುದ್ಧ ಮಾಡಬೇಕು, ಹೊಡೆಬೇಕು. ಇದೇ ಒಂದು ಲಾಸ್ಟ್ ಚಾನ್ಸ್ ಅಂತ ಹೇಳ್ತಾ ಇದೆ ಸರ್ಕಾರ. ಅದರ ಬಗ್ಗೆ ಭಾಳ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದೆ ಅಂತ ದೇಶ ಭಾವಿಸಿದೆ. ಯಾಕೆಂದರೆ ಮೀಟಿಂಗ್ ಮೇಲೆ ಮೀಟಿಂಗು ಅಷ್ಟೇ ಅಲ್ಲ, ರಾಜನಾಥ್ ಸಿಂಗ್ ಅವರ ಕ್ಲೋಸ್ ಡೋರ್ ಮೀಟಿಂಗಲ್ಲಿ 3 ದಳದ ಮುಖ್ಯಸ್ಥರು, ಕಾರ್ಯದರ್ಶಿಗಳು ಇತ್ಯಾದಿಯವರು ಇದ್ದಿದ್ದರಲ್ಲಿ ಬಹಳ ಮಂದಸ್ಮಿತವಾಗಿ ಆ ಮೀಟಿಂಗು ನಡೀತಾ ಇತ್ತು. ಅದರ ಫೋಟೋವನ್ನು ನೀವು ನೋಡ್ಬೋದು. ಅದರ ಅರ್ಥ ಏನು ಅಂತಂದರೆ, ಪ್ರಾಯಶಃ ಅಲ್ಲಿ ಎಲ್ಲವೂ ಅಂದುಕೊಂಡಂಗೆ ಆಗ್ತಾ ಇದೆ, ಅಂದುಕೊಂಡಂಗೆ ಆಗಲಿಕ್ಕಿದೆ. ಇವತ್ತು ರಾತ್ರಿ ಬಹುಶಃ ನಿರ್ಣಾಯಕ ರಾತ್ರಿ ಅಂತ ನಾನು ಭಾವಿಸ್ತೇನೆ. ಇವತ್ತು ರಾತ್ರಿ ನಿರ್ಣಾಯಕವಾಗಿ ಭಾರತ ಮತ್ತು ಉಗ್ರವಾದಂಥ ದಾಳಿಯನ್ನು ಮಾಡಲಿಕ್ಕಿದೆ ಅಂತ ನಾನು ಭಾವಿಸ್ತೇನೆ. ಅದರ ಜೊತೆಗೆ ಪಾಕಿಸ್ತಾನದಲ್ಲಂತೂ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳಾಗ್ತಾ ಇದೆ. ಅಲ್ಲಿಯ TTF ಪಾಕ್ ಪಸ್ತೂನಿಗಳ ಒಂದು ಸ್ವತಂತ್ರಕ್ಕಾಗಿ ಹೋರಾಟ ಮಾಡ್ತಾ ಇರುವಂಥ ತಂಡ 22 ಪಾಕಿಸ್ತಾನದ ಸೈನಿಕರನ್ನು ಕೊಂದು ಕಳೆದಿದೆ ಮಧ್ಯಾಹ್ನ. ಇದು ಲೇಟೆಸ್ಟ್ ನ್ಯೂಸು. ಅದರ ಮೊದಲು ನಿನ್ನೆ ನಿಮಗೆ ಗೊತ್ತು, ಕ್ವೆಟ್ಟಾವನ್ನು ಬಲೂಚಿ ಆರ್ಮಿ ವಶಪಡಿಸಿಕೊಂಡದ್ದು ಮತ್ತು ಪಾಕಿಸ್ತಾನದ ಆರ್ಮಿಯನ್ನು ಹೀನಾಯವಾಗಿ ಹಿಂದಕ್ಕೆ ಅಟ್ಟಿದ್ದು. ಅದೀಗ ವಿಶ್ವಸಂಸ್ಥೆಗೆ ಬಂದು ನಾವು ಪಾಕಿಸ್ತಾನದ ಎಷ್ಟು ತಲೆಗಳನ್ನು ಉಳಿಸಿದ್ದೇವೆ, ಯಾವ ರೀತಿ ಹೋರಾಟ ಮಾಡ್ತಾ ಇದ್ದೇವೆ, ನಮಗೆ ಗನ್ನಿನ ಮೇಲೆ ಯಾವುದೇ ನಂಬಿಕೆಗಳಿಲ್ಲ, ಪೆನ್ನಿನ ಮೇಲೆ ನಂಬಿಕೆ ಇದೆ, ನಾವಿನ್ನು ಮನುಷ್ಯತ್ವವನ್ನು ಇಟ್ಟುಕೊಂಡು ಹೋರಾಡ್ತೇವೆ, ಮಾನವೀಯ ಸಮಾಜವನ್ನು ಕಟ್ತೇವೆ, ಭೂಸ್ವರ್ಗ ಅಂತ ಹೇಳಿಸ್ಕೊಂಡು ಇದ್ದಂಥ ಭೌಗೋಳಿಕವಾದಂಥ ಒಂದು ಬಲೂಚಿಯನ್ನು ನಾವು ಸ್ವರ್ಗ ಸದೃಶವಾಗಿ ಕಟ್ತೇವೆ. ಮೋದಿಯವರಿಗಂತೂ ನಾವು ನಿಮ್ಮೊಟ್ಟಿಗೆ ನಿಂತಿದ್ದೇವೆ, ನೀವು ಹೋರಾಟಕ್ಕೆ ಪಾಕಿಸ್ತಾನಕ್ಕೆ ಬರಬೇಕಾದ ಅಗತ್ಯ ಇಲ್ಲ, ನಮಗೆ ಶಸ್ತ್ರಾಸ್ತ್ರವನ್ನು ಪೂರೈಸಿ ನಾವು ಇಡೀ ಪಾಕಿಸ್ತಾನದ ಹೆಡೆಮುರಿ ಕಟ್ಟಿ ನಿಮಗೆ ನಾವು ಜಯಘೋಷವನ್ನು ಮೊಳಗಿಸ್ತೇವೆ, ಒಂದೇ ಮಾತರಂ ಜೈ ಅಂತ ತೋರಿಸ್ತೇವೆ ಅಂತ ಆಹ್ವಾನವನ್ನು ಬೇರೆ ಕೊಟ್ಟಿದ್ದಾರೆ. ವಿಶ್ವಸಂಸ್ಥೆಯಲ್ಲಿ ಸ್ವತಂತ್ರ ದೇಶವಾಗಿ ಬಲೂಚಿಸ್ತಾನವನ್ನು ರೆಕಗ್ನೈಸ್ ಮಾಡಬೇಕು ಅಂತ ಅವರು ಈಗ ಮುಂದಾಗಿದ್ದಾರೆ. ಪ್ರಾಯಶಃ ಅದಕ್ಕೆ ಮೋದಿಯವರ ನಾಯಕತ್ವ ಬಹಳ ಮುಖ್ಯವಾಗಿ ಸಲ್ಲುವ ಎಲ್ಲ ಲಕ್ಷಣಗಳು ಅಲ್ಲಿ ಕಾಣ್ತಾ ಇದೆ. ಭಾರತೀಯ ಸೇನೆ ತನ್ನ ಇಡೀದಾದಂಥ ನಿನ್ನೆಯ ದಾಳಿಗೆ ಸಂಬಂಧಪಟ್ಟು ವಿಡಿಯೋವನ್ನು ಬಿಡುಗಡೆ ಮಾಡಿದೆ. ಅದರ ಜೊತೆಗೆ ನಾವು ಉಗ್ರರನ್ನು ಟಾರ್ಗೆಟ್ ಮಾಡಿದ್ದೇವೆ, ಆಪರೇಷನ್ ಸಿಂಧೂರ್ ಪ್ರಥಮ ಪಾದದಿಂದಲೇ ನಮ್ಮ ಟಾರ್ಗೆಟು ಉಗ್ರರು, ಉಗ್ರರ ನೆಲೆ, ಅವರ ತರಬೇತಿ ಕೇಂದ್ರಗಳು ಇತ್ಯಾದಿ ಇತ್ಯಾದಿ. ಸಾರ್ವಜನಿಕರಿಗೆ ಒಂದೇ ಒಂದು ಜೀವಹಾನಿಯನ್ನು ನಾವು ಮಾಡಿಲ್ಲ. ಅದರ ನಂತರ ನಾವು ಸೆಕೆಂಡ್ ಸ್ಟೇಜಲ್ಲಿ ಏರ್ ಡಿಫೆನ್ಸಿವ್ ಎಲ್ಲ ಸಿಸ್ಟಮನ್ನು ಡಿಸ್ಟ್ರಾಯ್ ಮಾಡಿದ್ದೇವೆ. ಯಾಕೆಂತಂದರೆ ನಮ್ಮ ಏರ್ ಬೇಸನ್ನು 15ಕ್ಕೂ ಹೆಚ್ಚು ಏರ್ ಬೇಸನ್ನು ಅವರು ಲಾಗಾಯತರಿಂದ ಹೇಗೆ ಟಾರ್ಗೆಟ್ ಮಾಡ್ತಾರೋ ಅದನ್ನೇ ಟಾರ್ಗೆಟ್ ಮಾಡಿದರು. ಅದಕ್ಕೆ ನಾವು ಡಿಫೆನ್ಸಿವ್ ಆಗಿ ಅವರ ಇಡೀ ಏರ್ ಬೇಸನ್ನು, ಏರ್ ಡಿಫೆನ್ಸಿವ್ ಸಿಸ್ಟಮನ್ನು ನಾವು ಡಿಸ್ಟ್ರಾಯ್ ಮಾಡಿದ್ದೇವೆ. ಮೂರನೇ ಸಂದರ್ಭದಲ್ಲಿ ನಮ್ಮ ಮೇಲೆ, ನಮ್ಮ ಸಾರ್ವಜನಿಕರ ಒಂದು ಅಮಾಯಕರ ಜೀವದ ಮೇಲೆ ದಂಡೆತ್ತಿ ಬಂದರು. ಗಡಿಗಳಲ್ಲಿ ಆ ಮುಗ್ಧ ಹಳ್ಳಿಗರನ್ನು ಕೊಂದು ಕಳೆದರು. ಪ್ರಥಮವಾಗಿ ಒಂದು 15ರಿಂದ 18 ಜನ, ಎರಡನೇ ದಿನ 24 ಜನರನ್ನು ಅಮಾಯಕರನ್ನು ಕೊಂದರು. ಈ ಅಮಾಯಕರ ಮೇಲೆ ನಿಷ್ಕರುಣೆಯಾಗಿ ಪಹಲ್ಗಾಮ್ನಲ್ಲಿ ದಾಳಿ ಮಾಡಿದ ಹಾಗೇನೆ ಇಲ್ಲೂ ದಾಳಿ ಮಾಡಿದ್ರಿಂದ ನಾವು ಪಾಕಿಸ್ತಾನದ ಮೇಲೆ, ಅವರ ಇಡೀದಾದಂಥ ಸೈನ್ಯದ ಬಹಳ ಮುಖ್ಯವಾದ ನೆಲೆಗಳ ಮೇಲೆ, ಉಗ್ರ ತಾಣಗಳ ಮೇಲೆ, ಹಫೀಜ್ ಅಡಗಿಕೊಂಡಿರುವ ಮನೆಗಳ ಮೇಲೆ ಎಲ್ಲವನ್ನು ದಾಳಿ ಮಾಡಿದ್ದೇವೆ. ಸಾರ್ವಜನಿಕರು ನಮ್ಮ ದಾಳಿಯ ಗುರಿಯೇ ಅಲ್ಲ. ಹಾರ್ಪಿ ಡ್ರೋನನ್ನು ನಾವೇನು ಬಳಸಿ ಇವತ್ತು ಪಾಕಿಸ್ತಾನವನ್ನು ಛಿದ್ರಗೊಳಿಸಿದ್ದೇವೆ, ಆ ಛಿದ್ರಗೊಳಿಸುವಿಕೆ ಅದು ಉಗ್ರವಾದ ಅಥವಾ ಉಗ್ರಗಾಮಿಗಳು ಭಯೋತ್ಪಾದಕತೆಯ ವಿರುದ್ಧದ ಹೋರಾಟವೇ ಹೊರತು ಅದು ಸಾರ್ವಜನಿಕರ ಮೇಲಿನ ಹೋರಾಟ ಅಲ್ಲ ಅನ್ನೋದನ್ನು ಸಂಪೂರ್ಣವಾಗಿ ನಮ್ಮ ಸೇನೆ ಇವತ್ತು ವಿಡಿಯೋ ಮಾಡಿ ಬಿಡುವ ಮೂಲಕ ಅದನ್ನು ಜಗತ್ತಿಗೆ ಹೇಳಿದೆ. ಹೀಗೆ
ಈ ಹೊತ್ತಿನಲ್ಲಿ ಭಾರತ ಅತ್ಯಂತ ಪರಾಕ್ರಮಶಾಲಿಯಾಗಿ ನಿರ್ಣಾಯಕವಾಗಿ ಮುನ್ನುಗ್ತಾ ಇದೆ. ಭಾರತದ ಒಟ್ಟು ಸೈನ್ಯ ವ್ಯವಸ್ಥೆ ಅದು ತಾಂತ್ರಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ ಮತ್ತು ಭೌತಿಕವಾಗಿ ಕೂಡ ಬೌಂಡ್ರಿಗಳಲ್ಲಿ ಅದು ಎಷ್ಟು ಶಕ್ತವಾಗಿದೆ ಅಂತಂದರೆ, ನಮ್ಮಲ್ಲಿ ಒಂದೇ ಒಂದು ನೊಣದ ರೀತಿಯಲ್ಲೂ ಯಾವುದೇ ರೀತಿಯ ಅನಾಹುತವನ್ನು ಮಾಡಲಿಕ್ಕೆ ಪಾಕಿಸ್ತಾನಕ್ಕೆ ಈವರೆಗೂ ಸಾಧ್ಯ ಆಗಿಲ್ಲ. ಹೇಡಿ ಪಾಕಿಸ್ತಾನ ಅದಕ್ಕಾಗಿಯೇ ನಮ್ಮ ಅಮಾಯಕ ಜನರ ಮೇಲೆ ದಾಳಿ ಮಾಡ್ತಾ ಇದೆ ವಿನಃ ನಮ್ಮ ಇಡೀದಾದಂಥ ಭಾರತದ ಅದು ಯಾವುದೇ ಡ್ರೋನ್ ಇರ್ಬೋದು, ಕ್ಷಿಪಣಿ ಇರ್ಬೋದು, INS ವಿಕ್ರಾಂತನಂಥ ನೌಕಾ ನೆಲೆ ಇರ್ಬೋದು, ಅಥವಾ ಯಾವುದೇ ಇರ್ಬೋದು, ಯಾವುದಕ್ಕೂ ಒಂದು ಕಿಂಚಿತ್ತು ತೊಂದರೆ ತಾಪತ್ರಯವನ್ನು ಮಾಡಲಿಕ್ಕೆ, ಉಡಾಯಿಸಲಿಕ್ಕೆ, ಹೊಡೆಯಲಿಕ್ಕೋ ಧ್ವಂಸಗೊಳಿಸಲಿಕ್ಕೋ ಪಾಕಿಸ್ತಾನದ ನೆಲೆಯಿಂದ ಸಾಧ್ಯ ಆಗಿಲ್ಲ. ಆದರೆ ನಾವು ಇಡೀ ಪಾಕಿಸ್ತಾನದ ಆರ್ಮಿಯ ಮೂಲೋತ್ಪಾಟನೆ ಮಾಡುವಂಥ ಕೆಲಸವನ್ನು ಡಿಫೆನ್ಸಿವ್ ಆಗಿ ಮಾಡಿದ್ದೇವೆ. ಅದರ ಸಂಪೂರ್ಣ ತಂತ್ರಜ್ಞಾನವನ್ನು ಹ್ಯಾಕ್ ಮಾಡುವ ರೀತಿಯಲ್ಲಿ ಅದರ ಉಡಾಯಿಸಲಾಗಿದೆ, ಅದರ ಸಂಪೂರ್ಣ ಸ್ತಂಭೀಭೂತಗೊಳಿಸಲಾಗಿದೆ. ಇವತ್ತು ಪಾಕಿಸ್ತಾನ ಕೇವಲ ಒಂದು ಗಡಿಗಳಲ್ಲಿ ಶೆಲ್ ದಾಳಿ ಇತ್ಯಾದಿ ಈ ಅಮಾನುಷವಾದಂಥ ಕಳ್ಳರು ಈ ಹಿಂಬಾಗಲಿನಿಂದ ನುಗ್ಗಿ ಹೇಡಿ ಕೆಲಸ ಮಾಡ್ತಾರಲ್ಲ ಅದನ್ನಷ್ಟೇ ಮಾಡ್ತಾ ಇದೆಯೇ ಹೊರತು ಬೇರೆ ಯಾವ ಕೆಲಸಕ್ಕೂ ಅವರ ಹತ್ರ ಧೈರ್ಯವೂ ಇಲ್ಲ, ಸಾಮರ್ಥ್ಯವೂ ಇಲ್ಲ, ಸಾಧನಗಳು ಇಲ್ಲ, ತಾಂತ್ರಿಕ ವ್ಯವಸ್ಥೆ ಇಲ್ಲ. ಅವರು ನಂಬಿಕೊಂಡಂಥ ಈ ಚೈನಾ ಗೂಡ್ಸ್ ಏನಿದೆ ಅದು ಕೇವಲ ಮಾರ್ಕೆಟಿನ ಒಂದು ಚಂದದ ವಸ್ತುಗಳೇ ಹೊರತು ಅದು ಹೋರಾಟಕ್ಕಲ್ಲ ಅನ್ನೋದು ಸಾಬೀತಾಗಿದೆ. ಆತ್ಮನಿರ್ಭರ ಭಾರತ, ವಿಕಸಿತ ಭಾರತ ಮತ್ತು ನಮ್ಮ ಸನಾತನ ಭಾರತ ಇವತ್ತು ಏಕೀಕೃತಗೊಂಡು ಯಾವ ರೀತಿ ನಮ್ಮ ಮೇಲೆ ದಾಳಿ ಮಾಡಲಿಕ್ಕೆ ನೀವು ದಂಡೆತ್ತಿ ಬಂದರೆ ನಿಮ್ಮನ್ನು ಇಡೀ ದಂಡ ಮಾಡುವ ಹಾಗೆ ಅದರ ಉಡಾಯಿಸಲಿಕ್ಕೆ ನಮಗೆ ಯಾವ ರೀತಿ ಗೊತ್ತು. ನಾವು ವಿಶ್ವರೂಪ ದರ್ಶನ ಮಾಡ್ತೇವೆ ನಿಮಗೆ. ನಮ್ಮ ಇಡೀ ಭಾರತ ಸೇನೆಯ ತಾಕತ್ತಿನ ವಿಶ್ವರೂಪ ದರ್ಶನ ಕರಾಚಿ, ಇಸ್ಲಾಮಾಬಾದ್, ರಾವಲ್ಪಿಂಡಿ, ಇಡೀ ಪಾಕಿಸ್ತಾನದ ಹೃದಯ ಭಾಗದಲ್ಲೇ ನಿಂತು ನಿಮ್ಮ ಮನೆಯ ಒಳಗಡೆ ನುಗ್ಗಿ ಹೊಡೆತೇವೆ. ಹೊಡೆದ ಪೆಟ್ಟು ಹೇಗಿರುತ್ತೆ ಅನ್ನೋದಕ್ಕೆ ಈಗ ಅದಕ್ಕೆ ಸಾಕ್ಷ್ಯಗಳನ್ನು ಪ್ರತಿ ಕ್ಷಣ ನಮ್ಮ ಸೇನೆ ಕೊಡ್ತಾ ಇದೆ. ಸೇನೆಗೆ ಅಭಿನಂದಿಸೋಣ, ಸೇನಾಧಿಕಾರಿಗಳಿಗೆ ಅಭಿನಂದಿಸೋಣ. ಅಜಿತ್ ದೋವಲ್, ಜೈಶಂಕರ್, ರಾಜನಾಥ್ ಸಿಂಗ್, ಮೋದಿ, ಅಮಿತ್ ಶಾ ಈ ರೀತಿಯ ಒಂದು ದೇಶದ ಒಂದು ಅತ್ಯುನ್ನತವಾದಂಥ ಒಂದು ದೇಶಪ್ರೇಮಿ ಒಂದು ಟೀಮ್ ಇದೆಯಲ್ಲ, ಸಂಘಟನೆ, ಅದಕ್ಕೆ ಒಂದು ಆಯುಷ್ಯ ಹಿರಿದಾಗಲಿ, ಈ ದೇಶವನ್ನು ಕಾಪಾಡುವ ಶಕ್ತಿ ಕೊಡಲಿ, ಮತ್ತು ಈ ದೇಶ ಮೊದಲು ನಾವು ಆನಂತರ ಅನ್ನುವಂಥ ಚಿಂತನೆ ಸಾರ್ವತ್ರಿಕಗೊಳ್ಳಲಿ. ಭಾರತ್ ಮಾತಾ ಕಿ ಜೈ. ನಮಸ್ತೆ.